ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀಮಠದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ 2014-15ನೇ ಸಾಲಿನ ವಿದ್ಯಾರ್ಥಿ ಬಳಗದಿಂದ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗುರು ವಂದನೆ ಹಾಗೂ 755ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ಸಮಾರಂಭ ಭಕ್ತಿಯ ಜ್ಯೋತಿ ಮುಟ್ಟಿ ಸಮಾರಂಭ ಉದ್ಘಾಟನೆ ಮಾಡಲಿಕ್ಕೆ ಪೂಜ್ಯರಲ್ಲಿ ಡಾಕ್ಟರ್ ಚಂದ್ರಕಾಂತ್ ಗುಜ್ಜೆ ಸಾಹೇಬರು ಗುರುವಂದನೆ ಕಾರ್ಯಕ್ರಮ 2014-15 ಸಾಲಿನ ಮಕ್ಕಳಿಂದ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಚನ್ನಬಸವ ಶ್ರೀಗಳ ಜ್ಯೋತಿ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಯವರ ಸನ್ನಿಧಾನದಲ್ಲಿ ನಾಡಿನ ಹೆಸರಾಂತ ಹೃದಯ ತಜ್ಞರು ಡಾಕ್ಟರ್ ಚಂದ್ರಕಾಂತ್ ಗುಜ್ಜೆ ಸರ್ ಅವರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಗುರುಮಾತೆಯವರು ಮತ್ತು ವೇದಿಕೆ ಮೇಲೆ ಎಲ್ಲ ಅತಿಥಿಗಳು ಮತ್ತು ಬಸವರಾಜ್ ತೊಂಡಾರಿ ದಂಪತಿಗಳು ಬಾಬು ವಂದನಾಯಕ್ ಸಾಹೇಬರು ನಮ್ಮಲ್ಲಿನ ಹಿರೇಮಠ ಗುರುಗಳು ವೇದಿಕೆ ಮೇಲೆ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಈಗ ಜ್ಯೋತಿ ಬೆಳೆಸಿ ಇವತ್ತಿನ ಸಮಾರಂಭ ನಿಮ್ಮ ಚಪ್ಪಾಳೆ ಪ್ರಾರ್ಥನಾ ಗೀತೆ ನಡೆಸಿಕೊಡ್ತಕ್ಕಂಥವರು ಶಿವರಾಜ್ ಗವಾಯಿ ಚೌಡಾಪುರ್ ಮತ್ತು ಶರಣಪ್ಪ ಜಮಾದಾರ್ ಶಿವಟಾಣ್ ಅವರಿಂದ ಪ್ರಾರ್ಥನಾ ಗೀತೆ. ಧನ್ಯವಾದಗಳು. ಈಗ ಪ್ರಾಸ್ತಾವಿಕತೆ ಸ್ವಾಗತ ಭಾಷಣ ಕರಿಷ್ಮಾ ಮೇಡಮ್. ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಅಪ್ಪಾಜಿಯವರಿಗೆ ನನ್ನ ವತಿಯಿಂದ ಮತ್ತು ನನ್ನ ಸಹೋದರಿಯ ವತಿಯಿಂದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಮಲ್ಲಿನಾಥ್ ಕೆ ಹಿರಿಮಠ ಅವರಿಗೆ ನನ್ನ ವತಿಯಿಂದ ಮತ್ತು ನನ್ನ ಸಹಪಾಠಿ ವತಿಯಿಂದ ಸ್ವಾಗತ. ಅದೇ ರೀತಿ ಸುನೀತಾ ನಾಗೂರೆ ಮೇಡಮ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಹನುಮಂತ್ ಜಮಾದಾರ್
ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳಾದ ಹರ್ಷನ್ ಸರ್ ಅವರಿಗೆ ಸ್ವಾಗತ ಕೋರುತ್ತೇವೆ. ಚಂದ್ರಕಾಂತ್ ಕಿವಡೆ ಸರ್ ಅವರಿಗೆ ಸ್ವಾಗತ. ಅದೇ ರೀತಿ ಅಹಮದ್ ಅಲಿ ಸರ್ ಅವರಿಗೆ ನನ್ನ ವತಿಯಿಂದ ಮತ್ತು ನಮ್ಮ ಶಾಲೆ ವತಿಯಿಂದ ಸ್ವಾಗತ ಕೋರುತ್ತೇವೆ. ಅದೇ ರೀತಿ ಉಮಾಕಾಂತ್ ಖರ್ಗೆ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಪರಮೇಶ್ವರ್ ಸರ್ ಸ್ವಾಮಿಯವರಿಗೆ ಸ್ವಾಗತ ಕೋರುತ್ತೇವೆ. ಸಿದ್ದರಾಮಯ್ಯ ಸರ್ ಸ್ವಾಮಿಯವರಿಗೆ ಅಮರೇಶ್ವರ್ ಸ್ವಾಮಿ ಸರ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಸಿದ್ದರಾಮಯ್ಯ ಸರ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಬಸವರಾಜ್ ಹುಂಡೆ ಸರ್ ಅವರಿಗೆ ನನ್ನ ವತಿಯಿಂದ ಮತ್ತು ನನ್ನ ಎಲ್ಲ ಗೆಳತಿಯರ ವತಿಯಿಂದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಪುಷ್ಪಾವತಿ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ವಿಜಯಕುಮಾರ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಬಾಬು ವಂಡನಾಯಕ್ ಸರ್ ಅವರಿಗೆ ನನ್ನ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಸ್ವಾಗತ ಭಾಷಣ ನಡೆಸಿಕೊಟ್ಟಿರ್ತಕ್ಕಂಥ ಲಕ್ಷ್ಮಣ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನ ಸಮಾರಂಭ ಮೂಲಕ ಅಪ್ಪಾಜಿ ಅವರಿಗೆ ಸ್ವಾಗತಿಸಬೇಕು. ಅಪ್ಪಾಜಿ ಅವರಿಂದ ಎಲ್ಲ ಶಿಕ್ಷಕರಿಗೆ ಮತ್ತು ಮುಖ್ಯ ಗುರುಗಳಿಗೆ ಸನ್ಮಾನ ಸಮಾರಂಭ. ಮೊಟ್ಟ ಮೊದಲಿಗೆ ಮಲ್ಲಿನಾಥ್ ಕೆ ಹಿರೇಮಠ್ ಅವರಿಗೆ ಪೂಜ್ಯ ಶ್ರೀಗಳಿಂದ ಸನ್ಮಾನ. ನಂತರ ಸುನೀತಾ ನಾದೂರಿ ಮೇಡಮ್ ಅವರಿಗೆ ಅಪ್ಪಾಜಿ ಅವರಿಂದ ಸನ್ಮಾನ. ತದನಂತರ ಹನುಮಾನ್ ಜಮಾದಾರ್ ಸರ್ ಮುಖ್ಯ ಗುರುಗಳು ಪ್ರಾಥಮಿಕ ಶಾಲೆ ಹಾರ್ಕೂಡ್ ಅವರಿಗೆ ಪೂಜ್ಯ ಶ್ರೀಗಳಿಂದ ಸನ್ಮಾನ. ತದನಂತರ ಅಹಮದ್ ಅಲಿ ಸರ್ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ತದನಂತರ ಉಮಾಕಾಂತ್ ಬಂಗೆ ಸರ್ ಅವರಿಗೂ ಕೂಡ ಪೂಜ್ಯ ಶ್ರೀಗಳಿಂದ ಸನ್ಮಾನ. ತದನಂತರ ಅಮರೇಶ್ವರ್ ಸ್ವಾಮಿ ಸರ್ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ತದನಂತರ ಸಿದ್ದರಾಮಯ್ಯ ಸ್ವಾಮಿ ಸರ್ ಅವರಿಗೂ ಕೂಡ ಪೂಜ್ಯ ಶ್ರೀಗಳಿಂದ ಸನ್ಮಾನ. ತದನಂತರ ಬಸವರಾಜ್ ಹುಡೆ ಸರ್ ಅವರಿಗೂ ಕೂಡ ಪೂಜ್ಯ ಶ್ರೀಗಳಿಂದ ಸನ್ಮಾನ. ತದನಂತರ ವಿಜಯಕುಮಾರ್ ಜಮಾದಾರ್ ಸರ್ ಅವರಿಗೂ ಕೂಡ ಪೂಜ್ಯ ಶ್ರೀಗಳಿಂದ ಸನ್ಮಾನ. ತದನಂತರ ಪುಷ್ಪಾವತಿ ಮೇಡಮ್ ಅವರಿಗೂ ಕೂಡ ಪೂಜ್ಯ ಶ್ರೀಗಳಿಂದ ಸನ್ಮಾನ. ತದನಂತರ ಚಂದ್ರಕಾಂತ್ ಕಿವಡೆ ಸರ್ ಕ್ಷಮಿಸಬೇಕು ಚಂದ್ರಕಾಂತ್ ಕಿವಡೆ ಸರ್ ಅವರಿಗೂ ಕೂಡ ಪೂಜ್ಯ ಶ್ರೀಗಳಿಂದ ಸನ್ಮಾನ. ಬಾಬು ವಂಡನಾಯಕ್ ಸರ್ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ಸಂಗೀತ ಕಲಾವಿದರಾಗಿರ್ತಕ್ಕಂಥ ಶಿವರಾಜ್ ಗವಾಯಿ ಸರ್ ಅವರಿಗೂ ಕೂಡ ಪೂಜ್ಯ ಶ್ರೀಗಳಿಂದ ಸನ್ಮಾನ ಮತ್ತು ಶರಣಪ್ಪ ಜಮಾದಾರ್ ಶಂಟಾಣಿ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ಕಾರ್ತಿಕ್ ಸ್ವಾಮಿ ಯಲ್ಲದಗುಂಡಿ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ಮತ್ತು ಪ್ರತಿಮಾ ಅವರಿಂದ ಪ್ರಾರ್ಥನಾ ಗೀತೆ. ವೇದಿಕೆಗೆ ಬೇಗ ಬರುವುದು. ಪೂಜ್ಯರಿಂದ ಸನ್ಮಾನ ಮತ್ತು ರಾಜು ದೇಗವಣ್ಣರಿಗೂ ಕೂಡ ಪೂಜ್ಯರಿಂದ ಸನ್ಮಾನ ಮತ್ತು ಬಾಬು ಮೂಲ್ಗೆ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ವಿಠಲ್ ಭೂಗಾರ್ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ.
ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಎತ್ತನ ಬೆಳಕಿನಲ್ಲಿ ಸಹ್ಯಾದ್ರಿಯದು ಉತ್ತುಂಗದ ನಿತ್ಯ ಹರಿಯ ತರುಣವನ್ನು ತೇಜ ಕಂದ ತರುಗಳು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅತಿ ಸುಂದರವಾಗಿ ಹಾಡಿರ್ತಕ್ಕಂಥ ಸಹೋದರಿಯರಿಗೆ ಧನ್ಯವಾದಗಳು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಪೂಜಾರಿಂದ ಸನ್ಮಾನ ಕವಿತಾ ಆಂಟಿ ಮತ್ತು ಉತ್ತಮ ಆಂಟಿ ಮತ್ತು ರಿಯಾನಾ ಅಕ್ಕೂರ್ ವೇದಿಕೆ ಮೇಲೆ ಬರಬೇಕು. ನೋಡಿ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯಾಗಿರ್ತಕ್ಕಂಥ ಮಹಾದೇವಿ ದೇಗಾಂವ್ ಅಕ್ಕವರು ಅವ್ರಿಗೆ ವೇದಿಕೆ ಮೇಲೆ ಬರಬೇಕು ಮತ್ತು ಅವರು ಜೊತೆಗಿಂತ ಜಲ್ದಿ ಬರ್ರಿ. ನೀವು ಕೂಡ ಸುರೇಖಾ ದೇಗಾಂವ್ ಅವರು ವೇದಿಕೆ ಮೇಲೆ ಬರಬೇಕು ಭಾಷಣ. ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಮೇಲೆ ಆಸೀನರಾಗಿರುವ ಎಲ್ಲ ಶಿಕ್ಷಕರು ವೃಂದದವರಿಗೂ ನನ್ನ ನಮಸ್ಕಾರ. ದಿನೇದನೇ ಸಾಲಿನ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗುರುವಂದನ ಎಂದರೆ ಶಿಕ್ಷಕರಿಗೆ ಗೌರವ. ಇದು ವಿದ್ಯಾರ್ಥಿಯಿಂದ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವುದು. ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ಸತ್ಯವಾದುದು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಗುರಿ ಇದ್ದೇ ಇರುತ್ತೆ. ಆ ಗುರಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡಿದ ನನ್ನ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ನನ್ನ 2 ಮಾತು ಹೇಳಿ ಮುಗಿಸುತ್ತೇನೆಂದು ನಾನು ಹೇಳುತ್ತೇನೆ. ಈ ಪ್ರಾಸ್ತಾವಿಕ ನೋಡಿ, ನಾನು ಬರೆದಂತ ಒಂದು ಕವನ. ಕರ್ನಾಟಕದ ಕಳಶ ಬೀದರ ಬಸವ ಕಲ್ಯಾಣ ನೋಡು ಬಹಳ ಸುಂದರ. ದಾಸೋಹಕ್ಕೆ ಹೆಸರಾಗಿದೆ ಹಾರ್ಕೂಡ ಊರ. ಶಿವನ ರೂಪದಿ ಧರೆಗಿಳಿದು ಬಂದಾರ. ಭಕ್ತರ ಕಷ್ಟ ಕಳೆಯುವ ದೇವರ. ಇವರೇ ನಮ್ಮ ಹಾರಕೂಡ ಚನ್ನವೀರ. ಇವರ ಪಾದಗಳಿಗೆ ನಮಸ್ಕರಿಸಿದರೆ ನಮ್ಮ ಜನ್ಮ ಉದ್ಧಾರ ಅಂತಕ್ಕಂಥ ಒಂದು ನನ್ನ ಕವನ ನಾನು ಸ್ವತಃ ಬರೆದಿದ್ದು. ಸರ್ಕಾರಿ ಪ್ರಾಥಮಿಕ ಶಾಲೆ ಹಾರ್ಕೋಡ್ ಹಾಗೂ ಪ್ರೌಢಶಾಲೆ ಹಾರ್ಕೋಡ್ 2014-15ನೇ ಸಾಲಿನ ವಿದ್ಯಾರ್ಥಿಗಳಿಂದ ಪರಮ ಪೂಜ್ಯ ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ಕಲ್ಯಾಣ ಕರ್ನಾಟಕ ಸಂಸ್ಕೃತ ರತ್ನ ಕನ್ನಡದ ಕಣ್ಮಡಿ ಅಕ್ಷರ ಸಂತ ನಡೆದಾಡುವ ದೇವರು ಶಟಸ್ಥಲ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅಪ್ಪಾಜಿಯವರ ಸಂಸ್ಥಾನ ಹಿರಿಯ ಸುಕ್ಷೇತ್ರ ಹಾರ್ಕೋಡ ಇವರಿಗೆ ಈ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮ 2014-15ನೇ ಸಾಲಿನ ವಿದ್ಯಾರ್ಥಿಗಳಿಂದ ನಾವು ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದು. 8, 9, 10 ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಎಲ್ಲ ನನ್ನ ಶಿಕ್ಷಕರು ಇಲ್ಲೇ ವೇದಿಕೆ ಮೇಲೆ ಕುಳಿತಿದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಗೆ ಶಿಕ್ಷಕರಂದ್ರೆ ಬಹಳ ಒಂದು ಆತ್ಮೀಯತೆ ಗೌರವ. ನಾವು ಜೀವನದಾಗ ಏನಾದ್ರೆ ಮುಂದೆ ಬಂದಿದ್ದೇವೆ ಅಂದ್ರೆ ಅದು ಶಿಕ್ಷಕರಿಂದ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಶಿಕ್ಷಕರಿಲ್ಲದೆ ಏನೂ ಇಲ್ಲ. ಶಿಕ್ಷಕರೇ ಜೀವನದ ಬುನಾದಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಶಿಕ್ಷಕರಿಂದ ದೇಶ ಕಟ್ಟಬಹುದು. ಈಗ ಸಹಜವಾಗಿ ಶಿಕ್ಷಕರು ಎಲ್ಲರದೇ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಇದ್ರೆ ಎಲ್ಲ ಬರ್ತದ. ಈ ವಿದ್ಯೆ ಕಲಿಸ್ತಕ್ಕಂಥ ಗುರುಗಳು ನಮ್ಗ ಇಲ್ಲಿ ಕುಂತಿದ್ದಾರೆ. ಅವ್ರು ನೋಡಿದ 10 ವರ್ಷದಿಂದ ನಾವು 10ನೇ ಮುಗಿದ ಬಹಳ ನಮ್ಗೆ ಅವಿನಾಭಾವ ಸಂಬಂಧ. ಯಾವಾಗ ಮೀಟ್ ಆಗ್ತೀವಿ ಯಾವಾಗ ಇರ್ತೀವಿ ಇಲ್ಲ ಅಂತ ನಮ್ಗ ಅದೊಂದು ಸಂಕೋಚ ಇತ್ತು. ಎಲ್ಲಾ ವಿದ್ಯಾರ್ಥಿಗಳು ಕೂಡಿಕೊಂಡು ಅಪ್ಪೋರಿಗೆ ತುಲಾಭಾರದ ಒಂದು ಶಿಷ್ಯಕ್ಕೆ ಗುರುವಂದನ ಒಂದು ಗುರುಗಳಿಗೆ ನಮ್ಮ ಗುರುಗಳಿಗೂ ನಮ್ಮ ನಡೆದಾಡುವ ದೇವರಿಗೆ ಅದೊಂದು ಸಂಕಲ್ಪ ಮಾಡಿಕೊಂಡು ಎಲ್ಲಾ ವಿದ್ಯಾರ್ಥಿಗಳು ಕೂಡಿಕೊಂಡು
ತುಲಾಭಾರದ ಮೂಲಕ ಒಂದು ಮಹಾಸಂಗಮ ಆಗ್ತದ. ಎಲ್ಲಾ ವಿದ್ಯಾರ್ಥಿಗಳು ಕೂಡ್ಕೋತೇವೆ ಅನ್ನೋ ಉದ್ದೇಶದಿಂದ ಎಲ್ಲಾ ವಿದ್ಯಾರ್ಥಿಗಳು ಕೂಡ್ಕೊಂಡು ಅಪ್ಪು ತುಲಾಭಾರಕ್ಕ ಒಂದು ನೇಮಕ ಮಾಡಿಕೊಂಡು ಎಲ್ಲರೂ ವಾಟ್ಸಪ್ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಎಲ್ಲಾ ಶಿಕ್ಷಕರಿಗೆ ಮತ್ತು ಎಲ್ಲರೂ ವಾಟ್ಸಪ್ ಗ್ರೂಪ್ ಮೂಲಕ ಒಬ್ಬರೊಬ್ಬರು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಷ್ಟೋ ದಿನ ಯಾರು ಒಬ್ರಿಗೊಬ್ಬರು ಮೀಟ್ ಆಗಿರ್ಲಿಲ್ಲ. 10 ವರ್ಷ ಬಾದ ಯಾರ್ಯಾರು ಏನೇನು ಮಾಡ್ತಾ ಇದ್ರು ಇವಾಗ ನಮ್ಗಂತೂ ಗೊತ್ತಿಲ್ಲ. ಅಂದ್ರೆ ಎಲ್ಲರೂ ಒಳ್ಳೆ ಹುದ್ದೆದಾಗ ಇರ್ತಾರ. ನಮ್ಮ ಶಿಕ್ಷಕರು ನಮ್ಗೆ ಒಳ್ಳೆ ದಾರಿದಾಗ ತಂದಾರ ಅಂದ್ರೆ ಒಳ್ಳೆ ಹುದ್ದೆದಾಗ ಇರ್ತಾರ ಅಂತಕ್ಕಂಥದ್ದು ನಮ್ಮ ಭಾವನೆ ಅದ. ಎಲ್ಲಾ ವಿದ್ಯಾರ್ಥಿಗಳು ದೇಶದಾಗಲ್ಲ ಮತ್ತು ವಿವಿಧ ಯಾವುದೇ ಒಂದು ಸಾಧನೆ ಮಾಡಿ ಅವ್ರದ್ದು ದೇಶದಾಗ ಒಂದು ಸ್ಥಾನ ಗಳಿಸ್ಕೊಂಡ್ರ ಅಂತಕ್ಕಂಥದ್ದೊಂದು ಹೇಳಕ್ ಇಚ್ಛೆ ಪಡ್ತೀನಿ. ನನಗೂ ಭಯ ಆಗ್ತದ. ನಾನು ಯಾಕೆ ಒಮ್ಮೂ ಸ್ಟೇಜ್ ಏರಿಲ್ಲ. ಈಗ ಅಪ್ಪವ್ರ ಬಲ್ಲಿ ನಿಂತು ಮಾತಾಡ್ಲತ್ತೀನಿ. ನಂಗೂ ಧೈರ್ಯ ಸಾಲದು. ಯಾಕಪ್ಪ ಅಂತಂದ್ರೆ ನಾನು ಸ್ಕೂಲ್ನಾಗಿದ್ದಾಗ ನಾ ಭಾಳ ಹಿಂದಿರ್ತಿದ್ದ. ಸರ್ ಅವರು ನೋಡ್ಯಾರ ಎಲ್ಲರೂ. ನಾ ಸಾಲಿಗೆ ಬರಲ್ಲದ ನಮ್ಮ ತಂದೆಯವ್ರ ಸಾಲಿಗೆ ಬಂದಾನಿಲ್ಲ ಅಂತ ಕೇಳ್ತಿರು. ನನ್ನ ಮಗ ಬಂದಾನಿಲ್ಲ ಅಂತ. ಉಮಾಕಾಂತ್ ಸರ್ ಅವ್ರು ಅಂತೀರ, ಬಂದಾನ ಮುತ್ತೆ ನೀ ಯಾಕೆ ಸಾಲಿಗೆ ಬರ್ತಿ, ನಿನಗೆ ಕೂಡಿಸ್ಬೇಕಂತ ಸಾಲ್ಯಾಗ ಅಂತೀರ ಉಮಾಕಾಂತ್ ಸರ್ ಅವ್ರು. ಅದಕ್ಕೆ ಸಣ್ಣಾಗಿದ್ದಾಗ ನಾವೆಲ್ಲ ಭಾಳ ಕೀಟ್ಲೆ ಮಾಡಿದೆವು. ನಾವು ಬಿ ಸಾಲಿ ತಪ್ಪಿಸಿ ಓದ್ತೀವಿ. ಚಂದ್ರಕಾಂತ್ ಕಿವಡೆ ಸರ್ 1-2 ಸಲ ನಮ್ಗೆ ಹೊಡೆದೇವು. ಯಾಕಲೇ ಮಕ್ಕಳೇ ನೀವು ಸ್ಕೂಲಿಗೆ ಬರಂಗಿಲ್ಲ ಅಂತೇಳಂತ ನಮ್ಗೆಲ್ಲ ಗದರಿಸಿದ್ರು. ಅವರೆಲ್ಲ ನೆನಪುಗಳು ನೆನ್ಸ್ಕೊಂಡ್ರ ಭಾಳ ಖುಷಿ ಆಗ್ತದ. ಬಂದಾಗ ಸರ್ ಜೊತೆ ಎಲ್ಲ ಮಾತಾಡೀವಿ. ಎಲ್ಲ ಭಾಳ ಒಳ್ಳೆ ಕೆಲಸ ಮಾಡಿರಿ, ಎಲ್ಲ ಒಳ್ಳೆ ರೀತಿ ಮಾಡತ್ರಿ. ಮತ್ತು ಸುನೀತಾ ನಾಲ್ವರೆ ಮೇಡಮ್ ಅವರು ಸ್ಕೂಲಿಗೆ ಹೋಗಿ ಮೀಟ್ ಆದಾಗ ಅವರು ಒಳ್ಳೆ ನಿರ್ಧಾರಗಳು ಹೇಳಿದ್ರು. ನೀವು ಈ ರೀತಿ ಮಾಡ್ಲತ್ತೀರಿ, ಭಾಳ ಒಳ್ಳೆ ರೀತಿ ಕೆಲಸ ಅದ, ಈ ರೀತಿ ಮಾಡಬೇಕು, ಎಲ್ಲರೂ ಕೂಡ್ಕೋಬೇಕು, ಇಂಥ ಸಂಗಮ ಮತ್ತೆ ಸಿಗಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಎಲ್ಲ ಶಿಕ್ಷಕರಿಗೆ ನನ್ನ ಪರವಾಗಿ ಮತ್ತು ನನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ವೇದಿಕೆ ಮುಖಾಂತರ ನಾ ಎಲ್ಲರಿಗೂ ಸ್ವಾಗತ ಮತ್ತು ಈಗ ಶುಭಾಶಯ ಕೋರಲು ತಿಳಿಸುತ್ತೇನೆ. ನನ್ನೆರಡು ಅನಿಸಿಕೆ ಮಾತನ್ನು ಹೇಳಿ ಇದೀಗ ಕಾರ್ಯಕ್ರಮದ ಪೂಜ್ಯರಿಗೆ ಸ್ಮರಿಸುತ್ತಾ ನಾನು ಮೊಟ್ಟ ಮೊದಲನೇ ಬಾರಿಗೆ ವೇದಿಕೆ ಮೇಲೆ ಪೂಜ್ಯರಿಗೆ ಮತ್ತೊಮ್ಮೆ ಅವರಿಗೆ ಪಾದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಎಲ್ಲ ಆತ್ಮೀಯ ಗೌರವ ಗುರುವೃಂದದವರೇ, ಆತ್ಮೀಯ ಎಲ್ಲ ಶಿಕ್ಷಕ ಬಂಧು ಭಗಿನಿಯರೇ ಮತ್ತು ಇವತ್ತು ಈ ಒಂದು ಸುಕ್ಷೇತ್ರದಲ್ಲಿ ಹಮ್ಮಿಕೊಂಡಂಥ ಒಂದು ಮಕ್ಕಳ ಒಂದು 2014-15ನೇ ಸಾಲಿನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮತ್ತು ಜೊತೆಗೆ ಪೂಜ್ಯರಿಗೆ ಒಂದು ತುಲಾಭಾರ ಕಾರ್ಯಕ್ರಮ. ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಗೆ ಎಲ್ಲ ತಾಯಂದಿರಿಗೆ ಮತ್ತೊಮ್ಮೆ ನಮಸ್ಕರಿಸಲು ಭಾಳ ಖುಷಿ ಅನಿಸ್ತಾ ಇದೆ ನಮಗೆ. ಕಾರಣ ನಾನು 2007 ಡಿಸೆಂಬರ್ 31 ದಿನಾಂಕಕ್ಕೆ ನಾನು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ನಾನು ಮುಖ್ಯೋಪಾಧ್ಯಾಯನಾಗಿ ಮೊದಲ ಸೇವೆಯನ್ನು ಆರಂಭಿಸಿದ್ದೇನೆ. ನನಗೆ ನೆನಪಿದೆ, ಭಾಳ ಇವತ್ತು ನಾನು ಖುಷಿನೂ ಅನ್ನಿಸ್ತಾ ಇದೆ ಮತ್ತು ಬಹಳ ಸಂತೋಷ ಅನ್ನಿಸ್ತಾ ಇದೆ. ಪೂಜ್ಯರ ನಾನು ಈ ಒಂದು ಹರ್ಪುಡಿಕೆ ನಾನು 2007ರಲ್ಲಿ ನಾನು 28 ತಾರೀಕಿಗೆ ನಾನು ಸೇವೆಗೆ ಸೇರಬೇಕಾಗಿತ್ತು. ಅದಕ್ಕೆ ನಾನು ಕೆಲವರು ಹೇಳಿದ್ರು, ಒಂದು ಹರ್ಪುಡ ಸುಕ್ಷೇತ್ರ ಇಡೀ ನಮ್ಮ ಭಾಗಕ್ಕೆ ಎಲ್ಲಾದರೂ ಒಂದು ಒಳ್ಳೆ ಪುಣ್ಯ ಅನ್ನದಾನ ಬಡವರಿಗೆ ದೀನದಲಿತರಿಗೆ ಎಲ್ಲರಿಗೆ ಒಂದು ಒಳ್ಳೆ ಕೇಂದ್ರದ ಎಲ್ಲಾದರೂ ಇದ್ರೆ ಅದು ನಮ್ಮ ಹರ್ಪುಡ ಸುಕ್ಷೇತ್ರ ಅಂತೇಳಿ ನಾನು ಭಾವಿಸಿದ್ದೀನಿ. ಮತ್ತು ಎಲ್ಲರೂ ಹೇಳ್ತಾರೆ, ಭಾಳ ಖುಷಿ ಅನ್ನಿಸ್ತಾ ಇದೆ. ನಾನು 29ಕ್ಕೆ ನಾನು ಯಾಕೆ ಜಾಯ್ನ್ ಆಗಿಲ್ಲ ಅಂತಂದರೆ, ನನಗೆ ಹೇಳಿದ್ರು ನಮ್ಮ ತಂದೆಯವರು, ಅವಾಗಿನ ಜೀವಂತವಾಗಿ ನಮ್ಮ ತಾತವರು ಇದ್ದರು. ಇಲ್ಲಪ್ಪ ನೀವು ಹೋಗ್ತಾ ಇದ್ದೆ ಅಂತಂದ್ರೆ ಅಲ್ಲಿ ಇದೇ ದಿನಕ್ಕೆ ಹೋಗ್ಬೇಕಂದಾಗ ನಾನು ಬಂದು ಇಲ್ಲಿ ಸೇವೆಗೆ ಬಂದ. ನಾನು ಯಾರಿಗೂ ಕರ್ಕೊಂಡು ಬಂದಿಲ್ಲ. ಆವಾಗ ನಮ್ಮ ರಾಜ್ಕುಮಾರ್ ಶೆಟ್ಟಿ ಕಮಲಾಪುರದವರು ಇಬ್ಬರೇ ಬೈಕ್ ಮೇಲೆ ಬಂದು ನಾನು ನೇರವಾಗಿ ಮಠಕ್ಕೆ ಬಂದೆ. ಮಠಕ್ಕೆ ಬಂದಾಗ ನಾನು ಯಾರು ಪರಿಚಯ ಇರಲಿಲ್ಲ. ನಮ್ಮ ಸಿದ್ದರಾಮಯ್ಯ ಸ್ವಾಮಿಯವರು ಅವ್ರ ಪರಿಚಯದ್ರು. ಬಂದು ಸುಮಾರು ಭಕ್ತಾದಿಗಳು ಸಾಲಾಗಿ ನಿಂತಿದ್ರು. ಅವತ್ತ ಬಂದು ನಾನು ಅವರಿಗೆ ನಾನು ವಿನಂತಿ ಮಾಡಿದಾಗ ಬಂದು ಮುತ್ತವರಿಂದ ನಾನು ದರ್ಶನ ತಗೊಂಡೆ. ಮುತ್ತವರು ಒಂದು ಮಾತಾಡಿದವರು ನನಗೆ ಚಲೋ ನೆನಪಿದೆ. ಅವತ್ತ ನೀವು ಇಂಥ ಟೈಮಿಗೆ ಹೋಗಿ ನೀವು ಆ ಒಂದು ನಿಮ್ಮ ಮುಖ್ಯೋಪಾಧ್ಯಾಯರು ನೀವು ಹುದ್ದೆ ಮೇಲೆ ನೀವು ಕೊಡಬೇಕಂದಾಗ ಮುತ್ತವರು ಮಾತ್ರ ಅದೇ ಕ್ಷಣಕ್ಕೆ ನಾನು ಹೋಗಿ ನಾನು ಅಲ್ಲಿ ಕುಂತ ಅಂದು ನಾನು ಸುಮಾರು 2007ರಿಂದ 2015 ಆಗಸ್ಟ್ 24 ಯಾವುದೇ ಕಷ್ಟ ಅಸಲಿ ಏನೂ ಇಲ್ಲದೆ ಒಳ್ಳೆಯ ರೀತಿಯ ಮುಕ್ತರ ಒಂದು ಆಶೀರ್ವಾದನ ಚೆನ್ನಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತೇಳಿ ನನಗೆ ಒಂದು ಭರವಸೆ ಇದೆ. ಮತ್ತು ಇವತ್ತು ಮಕ್ಕಳು ನಾನು ಬರೋಕ್ಕಿಂತ ಮುಂಚೆ ಮಕ್ಕಳು ನನಗೆ ಸಾಕಷ್ಟು ಸಲ ಫೋನ್ ಮಾಡಿದ್ರು. ಹಾಗಾಗಿ ಮುತ್ತೇರ ಒಂದು ಆಶೀರ್ವಾದದಿಂದ ನಾವು ಚೆನ್ನಾಗಿ ಕೆಲಸ ಮಾಡೀವಿ, ಇನ್ನೂ ಮಾಡ್ತೀವಿ, ಮುತ್ತರ ಆಶೀರ್ವಾದ ಇರಬೇಕು. ಮತ್ತು ಇವತ್ತು ನೋಡಿದಾಗ ಅಲ್ಲಿ ಆ ಶಾಲೆಯಲ್ಲಿ ಓದಂಥ ಮಕ್ಕಳು ಒಳ್ಳೊಳ್ಳೆ ಹುದ್ದೆ ಮೇಲೂ ಇದ್ದಾರೆ. ಇವತ್ತು ನಾನು ಸಮಯದ ಅಭಾವ ಇದೆ.
ನಾನು ಇವತ್ತು ಏನಾದರೂ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂತಂದರೆ ನಾನು ಮುತ್ತರ ಆಶೀರ್ವಾದ ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ. ನಾವು ಭಾಳ ಸುಮಾರು ನಾನು 31 ವರ್ಷ ಸರ್ವಿಸ್ ಇದೆ. ಆಮೇಲೆ ಹೋಗಾಗಲೂ ಮುತ್ತೆಯವರು ನಮ್ಗೆ ಭಾಳ ಚೆನ್ನಾಗಿ ಏನಪ್ಪ ಬಿಡ್ಬೇಡ ಅವ್ರದ್ದು ನಾವು ಆಶೀರ್ವಾದವನ್ನು ಪಡೆದಿವಿ. ಇನ್ನೂ ನಮ್ಮ ಜೊತೆ ಇರಬೇಕು, ನಾವೇನಪ್ಪ ಇನ್ನೂ ಚೆನ್ನಾಗಿ ಸೇವೆ ಮಾಡೋಕ್ಕೆ ನಮ್ಗೆ ಧೈರ್ಯ ಒಂದು ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಮತ್ತು ಮುತ್ತರೆ ಸ್ವತಃ ನಮ್ಮ ಕರೆಸಿ ಮಾತಾಡ ಅವಕಾಶ ಕೊಟ್ಟಿದ್ದಾರೆ. ಸಮಯ ಬಹಳ ಆಗಿದೆ, ಹಾಗಾಗಿ ಹೆಚ್ಚಿನ ಸಮಯ ಮತ್ತೊಮ್ಮೆ ಎಲ್ಲರಿಗೆ ನಾನು ನಮಸ್ಕಾರ ಮಾಡಿ ನಾನು ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ನಮಸ್ಕಾರ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಈಗ ಪೂಜ್ಯ ಅಪ್ಪಾಜಿ ಅವರಿಗೆ ಸನ್ಮಾನ ಸಮಾರಂಭ. चन्नबसवेश्वर महाराज की, चन्नवीर शिवाचार्य महाराज की, शिव सोम जय नमः पार्वती पति शिव हर हर महादेव. ಸರಿ ಏ ತಂಗಿ ಕೂಡಿ ಕಾಯಿ ಕೊಡು ಸರ್ ಹಿಂದಿ ಬಾಬು. ಚನ್ನಬಸವ ಶ್ರೀ ಶಿವನವತಾರ, ಚನ್ನಬಸವ ಶ್ರೀ ಶಿವನವತಾರ, ಗುರುವಿನ ರೂಪ ತ್ರಿನೇತ್ರ. ದಾಸೋಹಮೂರ್ತಿ ಗುರುವರ, ದಾಸೋಹಮೂರ್ತಿ ಗುರುವರ, ನಾಶ ಮಾಡಿರಿ ರೋಗ ಭಕ್ತರ,
ನಾಶ ಮಾಡಿರಿ ರೋಗ ಭಕ್ತರ ಶೇಷ ನಿಮ್ಮ ಪುಷ್ಪದ ಹಾರ ಶೇಷ ನಿಮ್ಮ ಪುಷ್ಪದ ಹಾರ ಕೇಶವನಂತೆ ತೋರುವವರ ಕೇಶವನಂತೆ ತೋರುವವರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಸಂಚಾರ ಮಾಡುತ್ತಿದ್ದರು ದೇಶ ಸಂಚಾರ ಆಡಿನ ಹಾಲೆ ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ कैलासापति भवड़ शंकर कैलासापति भवड़ शंकर लीले निम्मदु अपरंपार लीले निम्मदु अपरंपार बाल ब्रह्मचारी बंधुर बाल ब्रह्मचारी बंधुर नीलकंठ शील सुंदर नीलकंठ शील सुंदर गुरुविन रूप गुरुविन रूप त्रिनेत्र ಭಕ್ತರ ಭಕ್ತಿಯಿಂದ ಬಂದ ಭಕ್ತರ ಮುಕ್ತಿ ಮಾರ್ಗ ತೋರಿಸಿದವರ ಮುಕ್ತಿ ಮಾರ್ಗ ತೋರಿಸಿದವರ ನಿತ್ಯ ನುಡಿರಿ ಪಂಚಾಕ್ಷರ ಪಂಚಾಕ್ಷರ ಹಾರ ಕೂಡ ಬರೆದ ಶಂಕರ ಹಾರ ಕೂಡ ಬರೆದ ಶಂಕರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಶಿವನವತಾರ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಚನ್ನ ಬಸವ ಶ್ರೀ ಶಿವನವತಾರ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.